ಸಂಜೆಯೇ ಬೆಳಗಾವಿಯಲ್ಲಿ ಸಿಟಿ ರವಿಯ ಬಂಧನವಾಗಿತ್ತು. ಬಂಧನದ ಬಳಿಕ ಪೊಲೀಸ್ ಕಾರ್ನಲ್ಲಿ ಸಿಟಿ ರವಿ ಅವರನ್ನ ಕರೆದುಕೊಂಡು ಹೋಗ್ತಾರೆ. ರಾತ್ರಿ ಇಡೀ ಸಿಟಿ ರವಿಯನ್ನ ಸುತ್ತಾಡಿಸಿದಂತಹ ಪೊಲೀಸರು ಬೆಳಗಾವಿ ಜಿಲ್ಲೆಯ ನಿರ್ಜನ ಪ್ರದೇಶ ಸೇರಿ ಜಮೀನು ತೋಟದಲ್ಲಿ ಸುತ್ತಾಟವನ್ನ ಮಾಡಿದ್ದಾರೆ. ರಾತ್ರಿ 12:05 ಹೊತ್ತಿನಲ್ಲಿ ಖಾನಾಪುರ ಪೊಲೀಸ್ ಠಾಣೆಯಿಂದ ಸ್ಥಳಾಂತರ ಮಾಡ್ತಾರೆ. ಇನ್ನು 12:40 ಹೊತ್ತಿಗೆ ಕಿತ್ತೂರಿಗೆ ಬರ್ತಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಕಾರನ್ನ ನಿಲ್ಲಿಸಿ ಕಾಲಹರಣವನ್ನ ಮಾಡ್ತಾರೆ. ರಾತ್ರಿ 1:15 ಹೊತ್ತಿನಲ್ಲಿ ಕಿತ್ತೂರಿನಿಂದ ಧಾರವಾಡ ತಾಲೂಕಿನ ತಡಕೋಡ ಗ್ರಾಮ ಮಾರ್ಗದಲ್ಲಿ ಪ್ರಯಾಣವನ್ನ ಬೆಳೆಸ್ತಾರೆ. ಇನ್ನು ರಾತ್ರಿ 1:45ಕ್ಕೆ ಸವದತ್ತಿ ಪಟ್ಟಣವನ್ನ ತಲುಪಿದ್ರು ಪೊಲೀಸರು. 15 ನಿಮಿಷಗಳ ಕಾಲ ಕಾಲಹರಣ ಮಾಡ್ತಾರೆ. ರಾತ್ರಿ 2:40ಕ್ಕೆ ರಾಮದುರ್ಗದ ಡಿವೈಎಸ್ಪಿ ಕಚೇರಿಗೆ ಪೊಲೀಸರು ಬಂದ್ರು. ರಾಮದುರ್ಗ ಡಿವೈಎಸ್ಪಿ ಕಚೇರಿಯಲ್ಲಿ ಸಿಟಿ ರವಿ ತಲೆಗಾಯಕ್ಕೆ ಬ್ಯಾಂಡೇಜ್ ಅನ್ನ ಹಾಕಿದ್ದಾರೆ. ತಡರಾತ್ರಿ 2:50ಕ್ಕೆ ಸಿಟಿ ರವಿ ತಲೆಗೆ ಬ್ಯಾಂಡೇಜ್ ಅನ್ನ ಹಾಕಿದ್ದಾರೆ ನರ್ಸ್. ಇನ್ನು ತಡರಾತ್ರಿ 3:25 ಹೊತ್ತಿನಲ್ಲಿ ರಾಮದುರ್ಗ ಡಿವೈಎಸ್ಪಿ ಕಚೇರಿಯಿಂದ ಕರ್ಕೊಂಡು ಪೊಲೀಸರು ಹೋಗಿದ್ರು. ಅಲ್ಲಿಂದ 2 ಬಾರಿ ರಾಮದುರ್ಗ ಪಟ್ಟಣದ ರಸ್ತೆಯಲ್ಲೇ ಅತ್ತಿಂದಿತ್ತ ಅಂತ ಓಡಾಟವನ್ನ ಮಾಡಿದ್ದಾರೆ. ಇದರಿಂದಾಗಿ ಆಕ್ರೋಶಗೊಂಡು ನಡು ರಸ್ತೆಯಲ್ಲೇ ಕುಳಿತು ಸಿಟಿ ರವಿ ಧರಣಿಯನ್ನ ಮುಂದುವರಿಸಿದ್ದಾರೆ. ಬಳಿಕ ಸಿಟಿ ರವಿಯರನ್ನ ಕಾರಿಗೆ ಹತ್ತಿಸಿ ಬಾಗಲಕೋಟೆ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮುಂಜಾನೆ 4 ಗಂಟೆಗೆ ಲೋಕಪುರ ಬಳಿ ಸಿಟಿ ರವಿ ವಾಹನವನ್ನ ಪೊಲೀಸರು ನಿಲ್ಲಿಸ್ತಾರೆ. ಮುಂಜಾನೆ 4:30ಕ್ಕೆ ಯಾದವಾಡ ಸೇತುವೆ ಬಳಿ ಕಾರನ್ನ ನಿಲ್ಲಿಸಿ ಪೊಲೀಸರು ಮಾತುಕತೆಯನ್ನ ನಡೆಸ್ತಾರೆ. ಇನ್ನು ಮಾಧ್ಯಮ ಪ್ರತಿನಿಧಿಗಳಿಗೆ 3 ಕಡೆ ತಡೆ ಹಾಕಿದ್ರು ಪೊಲೀಸರು. ಇನ್ನು ಬೆಳಿಗ್ಗೆ 4:45 ಹೊತ್ತಿನಲ್ಲಿ ಹುಲಕುಂದ ಗ್ರಾಮದ ಬಳಿ ಸಿಟಿ ರವಿಗೆ ಮತ್ತೆ ತಡೆ. ಇನ್ನು ಬೆಳಿಗ್ಗೆ 6 ಗಂಟೆಯ ಹೊತ್ತಿನಲ್ಲಿ ಬಡಕುರ್ಕಿ ಕಡೆ ಮತ್ತೆ ಸಿಟಿ ರವಿ ಅವರ ಕಾರನ್ನ ನಿಲ್ಲಿಸಿ ಕಾಲಹರಣವನ್ನ ಮಾಡಿದ್ದಾರೆ. ಬೆಳಿಗ್ಗೆ 6:40ಕ್ಕೆ ಯರಗಟ್ಟಿ ಪಟ್ಟಣಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅಲ್ಲಿಂದ ಅಜ್ಞಾತ ಸ್ಥಳಕ್ಕೆ ಪೊಲೀಸರು ಹೋಗಿದ್ದಾರೆ. ಸಿಟಿ ರವಿ ಅವರ ಬಂಧನದ ಹಿಂದೆ ಈಗ ಸಾಕಷ್ಟು ಪ್ರಶ್ನೆಗಳು ಹುಟ್ಟುಹಾಕೊಂಡ್ಬಿಟ್ಟಿದೆ. ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದವನ್ನ ಬಳಕೆ ಮಾಡಿರುವಂತ ಆರೋಪವನ್ನ ಎದುರಿಸಿ ಅವರನ್ನ ಪೊಲೀಸರು ಬಂಧನವನ್ನ ಮಾಡಿದ್ರು. ಪೊಲೀಸರ ನಡೆ ಈಗ ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಪೊಲೀಸರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗ್ಬಿಟ್ಟಿದೆ ನೋಡಿ. ಸಂಜೆಯೇ ಬೆಳಗಾವಿಯಲ್ಲಿ ಸಿಟಿ ರವಿ ಅವರನ್ನ ಬಂಧನ ಮಾಡಿದ್ರು. ಇನ್ನು ಬಂಧನದ ಬಳಿಕ ಪೊಲೀಸ್ ಕಾರ್ನಲ್ಲಿ ಸಿಟಿ ರವಿ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ರಾತ್ರಿ ಇಡೀ ಸಿಟಿ ರವಿ ಅವರನ್ನ ಪೊಲೀಸರು ಸುತ್ತಾಡಿಸಿದ್ದಾರೆ ನೋಡಿ. ಬೆಳಗಾವಿ ಜಿಲ್ಲೆಯ ನಾನಾ ಪ್ರದೇಶಗಳಿಗೆ ನಿರ್ಜನ ಪ್ರದೇಶ ಸೇರಿ ಜಮೀನು ತೋಟ ಇಲ್ಲೆಲ್ಲ ಓಡಾಡಿದ್ದಾರೆ. ಇದನ್ನ ಸರಿಯಾಗಿ ಗಮನಿಸೋದಾದ್ರೆ ರಾತ್ರಿ 12:05ಕ್ಕೆ ಖಾನಾಪುರ ಪೊಲೀಸ್ ಠಾಣೆಯಿಂದ ಸ್ಥಳಾಂತರ ಮಾಡ್ತಾರೆ. ಅಲ್ಲಿಂದ ಅವರನ್ನ ಕಿತ್ತೂರಿಗೆ ಬರ್ತಾರೆ ಪೊಲೀಸರು. ಅರ್ಧ ಗಂಟೆಗಳ ಕಾಲ ಅಲ್ಲಿ ಕಾರನ್ನ ನಿಲ್ಲಿಸಿ ಕಾಲಹರಣವನ್ನ ಮಾಡ್ತಾರೆ. ಇನ್ನು ರಾತ್ರಿ 1:30 ಹೊತ್ತಿನಲ್ಲಿ ಕಿತ್ತೂರಿನಿಂದ ಧಾರವಾಡ ತಾಲೂಕಿನ ತಡಕೋಡ ಗ್ರಾಮ ಮಾರ್ಗದಲ್ಲಿ ಪ್ರಯಾಣವನ್ನ ಮುಂದುವರಿಸ್ತಾರೆ. ರಾತ್ರಿ 1:45 ಹೊತ್ತಿನಲ್ಲಿ ಸವದತ್ತಿ ಪಟ್ಟಣವನ್ನ ತಲುಪಿ ಅಲ್ಲಿ 15 ನಿಮಿಷಗಳ ಕಾಲ ಪೊಲೀಸರು ನಿಲ್ತಾರೆ. ಅದಾದ ಮೇಲೆ 2:40 ಹೊತ್ತಿನಲ್ಲಿ ರಾಮದುರ್ಗದ ಡಿವೈಎಸ್ಪಿ ಕಚೇರಿಗೆ ಬರ್ತಾರೆ. ಅತ್ತ ಸಿಟಿ ರವಿ ಬಿಜೆಪಿಯ ಎಂಎಲ್ಸಿಯ ತಲೆಗೆ ಗಾಯ ಆಗಿ ರಕ್ತ ಸೋರ್ತಾ ಇರುತ್ತೆ. ತಡರಾತ್ರಿ 2:50 ಹೊತ್ತಿನಲ್ಲಿ ಸಿಟಿ ರವಿ ಅವರ ತಲೆಗೆ ಬ್ಯಾಂಡೇಜ್ ಅನ್ನ ಹಾಕ್ತಾರೆ. ಅದಾದ ಮೇಲೆ ರಾಮದುರ್ಗ ಡಿವೈಎಸ್ಪಿ ಕಚೇರಿಯಿಂದ ಮತ್ತೆ ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಅಲ್ಲಿಂದ 2 ಬಾರಿ ರಾಮದುರ್ಗದ ಪಟ್ಟಣದ ರಸ್ತೆಯಲ್ಲೇ ಅತ್ತ ಇತ್ತ ಪೊಲೀಸರು ಓಡಾಟವನ್ನ ಮಾಡ್ತಿದ್ದಾರೆ. ಇದರಿಂದ ಆಕ್ರೋಶವನ್ನ ಕೊಂಡು ರಸ್ತೆಯಲ್ಲೇ ಕುಳಿತು ಸಿಟಿ ರವಿ ಧರಣಿಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಹಾಗಾಗ್ಲೇ ಸಿಟಿ ರವಿ ಅವರು ಆರೋಪ ಮಾಡಿದ್ದಾರೆ ಪೊಲೀಸರ ಮೇಲೆ, ನನ್ನ ಕೊಲೆಗೆ ಸಂಚು ಮಾಡ್ತಿದ್ದಾರಾ ಪೊಲೀಸರು ಅನ್ನೋದಾಗಿ. ಹೀಗಾಗಿ ಮುಂಜಾನೆ 4 ಗಂಟೆವರೆಗೂ ಕೂಡ ಇದೇ ರೀತಿಯಾದಂತಹ ಪ್ರಕ್ರಿಯೆ ಆಗ್ತಾನೇ ಇತ್ತು. ಬೆಳಿಗ್ಗೆ 4:30 ಹೊತ್ತಿನಲ್ಲಿ ಯಾದವಾಡ ಸೇತುವೆ ಬಳಿ ಪೊಲೀಸರು ಕಾರನ್ನ ನಿಲ್ಲಿಸಿ ಮಾತುಕತೆಯನ್ನ ಮಾಡ್ತಾರೆ. ಇದರ ಜೊತೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ 3 ಕಡೆ ಪೊಲೀಸರು ತಡೆಯನ್ನ ಹಾಕಿದ್ರು. ಹೀಗೆ ಮುಂದುವರಿತಾ ಹೋಗುತ್ತೆ ಪೊಲೀಸರು ಅತ್ತಿಂದಿತ್ತ ಅನ್ನೋದಾಗಿ ಕಾಲಹರಣಗಳನ್ನ ಮಾಡ್ತಾ ಬೆಳಿಗ್ಗೆ 6:40 ಹೊತ್ತಿನಲ್ಲಿ ಯರಗಟ್ಟಿ ಪಟ್ಟಣಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಅಲ್ಲಿಂದ ಅಜ್ಞಾತ ಸ್ಥಳಕ್ಕೆ ಪೊಲೀಸರು ಹೋದ್ರು. ನೋಡಿ, ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ ಪೊಲೀಸರ ನಡೆ. ಜೊತೆಯಲ್ಲಿ ಸಿಟಿ ರವಿ ಅವರು ಕೂಡ ಪೊಲೀಸರ ಮೇಲೆ ಆರೋಪವನ್ನ ಮಾಡಿದ್ದಾರೆ.